ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ಒಂದು ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ನಿಮ್ಮ ಈ ಸಂಭ್ರಮವನ್ನು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ನಾನಿವತ್ತು ಒಂದು ಸಿನಿಮಾ ಟೀಮನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅವರು ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ನಾನೊಂದು ಚಿಕ್ಕ ಸುಳಿವು ಕೊಡ್ತೀನಿ, ಅವ್ರು ಯಾರು ಅಂತ ನೀವು ಗೆಸ್ ಮಾಡ್ಬೋದು. ನೋಡಿ, ನಾವೆಲ್ಲರೂ ಒಳ್ಳೆಯವರು, ಒಳ್ಳೆತನ ಅನ್ನೋದನ್ನು ಹೇಳೋದು ಮತ್ತು ಕಾಪಾಡೋದು ತುಂಬಾ ಕಷ್ಟ. ಯಾಕಂದರೆ ಕೊನೆ ತನಕ ನಾವು ಆ ಒಳ್ಳೆತನವನ್ನು ಉಳಿಸ್ಕೋಬೇಕು. ಆದರೆ ಬ್ಯಾಡ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಗಟ್ಸ್ ಬೇಕು. ಇವರ ಆ ಟ್ರೇಲರಲ್ಲೇ ಆ ರಗಡ್ ಲುಕ್ ಅಂತೂ ಕಾಣಿಸ್ಕೊಳ್ತಾ ಇದೆ. ನನಗಂತೂ ಟ್ರೇಲರ್ ನೋಡ್ತಾ ಇದ್ದ ಹಾಗೆಯೇ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಪ್ರಶ್ನೆ ಏನು ಅಂತಂದರೆ, ಪ್ರೀತಿಯ ರಾಯಭಾರಿ ಆಗಿದ್ದವರು, ಕೆಂಡಸಂಪಿಗೆ ಆಗಿದ್ದವರು, ರೋಮಿಯೋ ಆಗಿದ್ದವರು ಇದ್ದಕ್ಕಿದ್ದಂಗೆ ಬ್ಯಾಡ್ ಯಾಕಾದ್ರು ಅನ್ನೋದು ನನ್ನ ಪ್ರಶ್ನೆ. ಸೊ ಅವ್ರನ್ನೇ ಕೇಳಿಬಿಡೋಣ ಏನಾಯಿತು ಅಂತ. ಎಸ್, ನನ್ನ ಜೊತೆಗೆ ಇವತ್ತು ಬ್ಯಾಡ್ ಸಿನಿಮಾ ಟೀಮ್ ಇದೆ. ನಿರ್ದೇಶಕರಾದಂಥ ಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ. 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 ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ಆ್ಯಂಡ್ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಸಂಕ್ರಾಂತಿ. ಹಾಗೆಯೇ ನೀವೆಲ್ಲರೂ ಕಾಯ್ತಾ ಇದ್ದ ಹಾಗೆಯೇ ಟ್ರೇಲರಲ್ಲಂತೂ ಚಚ್ಚಿ ಬಾರಿಸಿದ್ದಾರೆ. ಇಲ್ಲಿ ಮಾತ್ರ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಹೀರೋ ನಕುಲ್ ಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಸೊ ನಿಮ್ಮ ಸಿನಿಮಾ ಟ್ರೇಲರ್ ನಾನು ನೋಡಿದೆ, ಸಖತ್ತು ಏನೋ ಇದೆ, ರಗಡಾಗಿದೆ, ನೋಡಬೇಕು ಅಂತ ಅನಿಸುತ್ತೆ. ನನ್ನ ಕಾಡ್ತಿರೋ ಪ್ರಶ್ನೆ, ರೋಮಿಯೋ ಆಗಿದ್ರಿ, ಇದ್ದಕ್ಕಿದ್ದಂಗೆ ಬ್ಯಾಡ್ ಅಂತ ಹೇಳ್ತಾ ಇದ್ದೀರಾ, ಏನು ಹೇಳೋಕೆ ಹೊರಟಿದ್ದೀರಾ ಅಂತ? ಓಕೆ, ಜನರಲಿ ನನ್ನ ಫಿಲಿಮ್ ಕೆರಿಯರ್ನ ನೀವು ನೋಡಿದ್ರೆ ನಾನು ಯಾವಾಗಲೂ ಒಂದು ಜಾನರ್ನ ರಿಪೀಟ್ ಮಾಡಲ್ಲ. ಆ್ಯಕ್ಚುಲಿ ಡಿಫ್ರೆಂಟ್ ಜಾನರ್ಸ್ ಅಟೆಂಪ್ಟ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಬ್ಯಾಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಅಟೆಂಪ್ಟ್ ಅಂತ ಹೇಳ್ಬೋದು ನನ್ನ ಕೆರಿಯರಲ್ಲಿ. ಯಾಕಂದರೆ ಎರಡು ವಿಷಯ ಇದರಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಏನಂತ ಹೇಳಿದ್ರೆ, ಈಗ ಒಂದು ರೈಟರ್ ಆಗಿ ನಾವು ಥಿಂಕ್ ಮಾಡಿದಾಗ ಒಂದು ಹೀರೋ ಆ್ಯಂಡ್ ವಿಲ್ಲನ್ ಇರಬೇಕು. ಆವಾಗ ನಾವು ಒಂದು ಚೆನ್ನಾಗಿ ಒಂದು ರೈಟರ್ ಆಗಿ ಬರಿಬೋದು ಆ್ಯಕ್ಚುಲಿ. ಬಟ್ ಎಲ್ಲರೂ ನಾವು ಹೀರೋನ ಹಿಡ್ಕೊಂಡೇ ಕಥೆನ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಹೀರೋನೇ ಇಲ್ಲ, ಎಲ್ಲರೂ ವಿಲ್ಲನ್ಸ್ ಮಾತ್ರ ಇದ್ರೆ, ಆ ನೆಗೆಟಿವ್ ಶೇಡ್ಸ್ ಇದ್ರೆ ಹೆಂಗ್ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಇದೆ ಆಕ್ಚುಲಿ. ಸೊ ಅದಕ್ಕೆ ಈ ಸಿನಿಮಾದ ಟೈಟ್ಲು ಬ್ಯಾಡ್ ಅಂತ ನಾವು ಟೈಟ್ಲ್ನ ಇಟ್ಟಿದ್ದೀವಿ. ಎರಡನೇದಾಗಿ ಈ ಸ್ಕ್ರೀನ್ ಪ್ಲೇ ರೈಟಿಂಗ್ ಅಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇದೆ ಆಕ್ಚುಲಿ. ಇದರಲ್ಲಿ ರೋಷಮಾನ್ ಎಫೆಕ್ಟ್ ಅನ್ನೋದು ತುಂಬಾ ಟಫೆಸ್ಟ್ ಫಾರ್ಮ್ಯಾಟ್ ಆಕ್ಚುಲಿ. ಅದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದೇ ಕಥೆನ ಒಂದು 3-4 ಕ್ಯಾರೆಕ್ಟರ್ಗಳು ನೋಡಿದ್ರೆ ಈಚ್ ಕ್ಯಾರೆಕ್ಟರ್ದು ಕಥೆನೂ ಬೇರೆ ಬೇರೆ ಡೈಮೆನ್ಷನಲ್ಲಿ ಬರುತ್ತೆ, ಆ್ಯಕ್ಚುಲಿ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಆ ಥರ ಈ ಸಿನಿಮಾದಲ್ಲಿ ಒಂದೇ ಕತೆ 3 ಸತಿ ರಿಪೀಟ್ ಆಗುತ್ತೆ. ಒಂದು 4th ಡೈಮೆನ್ಷನ್ ಆಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಇನ್ನೊಂದು ಡೈಮೆನ್ಷನ್ ನಾವು ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಈ ಎರಡು ಸ್ಪೆಷಾಲಿಟಿ ಈ ಸಿನಿಮಾದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಓಕೆ, ನಕಲು ಟ್ರೇಲರ್ ನೋಡ್ತಾ ಇದ್ದ ಹಾಗೆ ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಯಾಕಂದರೆ ನಾವು ಒಂಥರ ನೋಡಿರ್ತೀವಿ, ಸಡನ್ ಆಗಿ ಇನ್ನೊಂದು ಶೇಡ್ ಅಂತ ಅಂದಾಗ ವಾ, ಹೀಗೆಲ್ಲ ಆಗುತ್ತಾ, ಹೀಗೂ ಮಾಡ್ತಾರಲ್ವಾ ಅಂತ ಅನಿಸುತ್ತೆ. ಸೊ ನನಗೆ ಈ ಮಕರ ಸಂಕ್ರಾಂತಿ ಹಬ್ಬ ಇದೆ, ನಿಮಗೆ ಈ ಸಂಕ್ರಾಂತಿ ಹಬ್ಬ ಎಷ್ಟು ಸ್ಪೆಷಲ್ ಆಗ್ತಿದೆ? ಬಿಕಾಸ್ ಆಲ್ರೆಡಿ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ಸಂಕ್ರಾಂತಿ ಹಬ್ಬ ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ? ಮೊದಲನೇದಾಗಿ ನನ್ನ ಬ್ಯಾಡ್ ಚಿತ್ರದ ಟ್ರೈಲರ್ ಲಾಂಚ್ ಆಗಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದೇ ನನಗೆ ಹಬ್ಬ ಅನ್ಸುತ್ತೆ. ಸಂಕ್ರಾಂತಿ ಹಬ್ಬ ಟು ಬಿ ಫ್ರ್ಯಾಂಕ್ ಇನ್ನೂ ಸ್ಪೆಷಲ್ ಅನ್ನಿಸ್ತಾ ಇದೆ ಈ ಸರಿ. ನನಗೆ ಖುಷಿ ಆಗ್ತದೆ ಜನ ರಿಸೀವ್ ಮಾಡ್ಕೊಂಡಿರೋ ರೀತಿ, ಮತ್ತೆ ಕಮೆಂಟ್ಸ್ ಕೇಳಿ ಗುಡ್, ಚೆನ್ನಾಗಿದೆ. ಹಿಂದೆ ಎಲ್ಲ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ರ ಅಥವಾ ಈಗ ಸಿನಿಮಾ ಅಂತ ಅಂದ್ಮೇಲೆ ಡಬಲ್ ಧಮಾಕ ಅಂತನಾ? ಇಲ್ಲ, ಹಾಗೆಲ್ಲ ಯೂಶಲಿ ನಮ್ಮ ಮನೇಲಿ ಸಂಕ್ರಾಂತಿ ಸ್ವಲ್ಪ ಮಾಡ್ತಿದ್ವಿ. ಐ ಮೀನ್ಸ್ ಬಾಯ್ಸ್ಗೆ ಏನ್ ಕೆಲಸ ಇರಲ್ಲ, ಮನೇಲೆ ಅಪ್ಪ ಅಮ್ಮ ಎಲ್ಲ ಮಾಡ್ಕೋತಾರೆ, ನಾವೇನೋ ಸ್ವಲ್ಪ ತಿನ್ನೋದು. ಈ ಸರಿ ಸ್ಪೆಷಲ್ ಯಾಕಂದ್ರೆ ಫಸ್ಟ್ ಇಯರ್ ಆಫ್ಟರ್ ಮ್ಯಾರೇಜ್ ಅವ್ರಿಗೆ. ಓಹೋ, 2 ತರ ಸ್ಪೆಷಲ್ ಆಯ್ತು ಹಂಗಿದ್ರೆ. ಸೊ ಅದಕ್ಕೇನೆ ಮುಖದಲ್ಲಿ ಜೋಶ್ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಸರ್, ಮೊದಲ ವರ್ಷ ಅಂತ. ಓಕೆ, ಈಗ ಹಿಂದೆ ಎಲ್ಲ ಸಪೋರ್ಟ್ ಮಾಡ್ತಿದ್ರ ಸಂಕ್ರಾಂತಿ ಹಬ್ಬದಲ್ಲಿ ಮನೇಲಿ ಏನಾದ್ರು ಅಡುಗೆ ಮಾಡ್ಬೇಕಾದ್ರೆ? ಆ ತರದೆಲ್ಲ ಇವತ್ತರೆಗೂ ಏನು ಮಾಡಿಲ್ಲ, ಚೆನ್ನಾಗಿ ತಿಂತಿದ್ವಿ ಅಷ್ಟೇ. ಇನ್ಮೇಲೆ ಮಾಡ್ಬೇಕಾಗುತ್ತೆ, ಮೇ ಬಿ, ಗೊತ್ತಿಲ್ಲ. ಅನುಭವ ಇದೆ ಅಲ್ವಾ? ಖಂಡಿತ ಅದು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಯರ್ ನೀವು ನೆಕ್ಸ್ಟ್ ಸಿನಿಮಾ ಏನಾದ್ರು ರಿಲೀಸ್ ಆದಾಗ ಕೇಳಿದ್ರೆ ಡೆಫಿನೆಟ್ ಆಗಿ ಹೇಳ್ತಾರೆ, ನಾನೇ ಮಾಡ್ತಿದ್ದೀನಿ ಇಲ್ಲ ಅಂತ. ಎಸ್, ಈಗ ಒಂದು ಥರದಲ್ಲಿ ನಿಮ್ಮನ್ನ ನೋಡಿರ್ತಾರೆ. ಈಗ ಸಡನ್ ಆಗಿ ಬ್ಯಾಡ್ ಅಂದಿದ ತಕ್ಷಣ ನಿಮ್ಮ ಅಗ್ರೆಸಿವ್ನೆಸ್, ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನಿಮ್ಮ ರಗಡ್ ಲುಕ್ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ. ಈ ಸ್ಟೋರಿ ಕೇಳಿದಾಗ ನಿಮಗೆ ಏನು ಅನಿಸಿತು? ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಈ ಥರದೊಂದು ಪಾತ್ರ ನನಗೆ ಬೇಕಾಗಿತ್ತು, ಈ ಥರ ಅನಿಸ್ತಾ ಹೇಗಿತ್ತು ಅಂತ? ಆಕ್ಚುಲಿ ನಾನು ಏನ್ ಥಿಂಕ್ ಮಾಡ್ತಿದ್ದೆ ನನ್ನ ಮೈಂಡ್ ಅಲ್ಲಿ, ನಾನು ಈ ತರ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಕಾಣಿಸಿದ್ರೆ ಈ ತರ ಇರಬೇಕು ಅಂತ. ಅದೇ ಟೈಮ್ಗೆ ಅರ್ಜುನ್ ಜನಿ ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಕೂಡ, ನನ್ನ ಫಸ್ಟ್ ಸಿನಿಮಾ ಕೂಡ ಅವರೇ ಒಂದು ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ದು. ಸೆಕೆಂಡ್ ಸಿನಿಮಾ
PC ಶೇಖರ್ ಸರ್ನು ಅವರೇ ಮೀಟ್ ಮಾಡಿಸಿ ನನಗೆ ಈ ಸಬ್ಜೆಕ್ಟ್ ಹೇಳಿಸಿದ್ರು, ಹೀಗಿದೆ ಮಗ ನೋಡು ಮಾಡೋಗಿದೆ, ಚೆನ್ನಾಗಿದೆ ಇದು ಅಂತ. ನನ್ ಕತೆ ಕೇಳಿದ ತಕ್ಷಣ ಓಕೆ ತುಂಬಾ ಡಿಫ್ರೆಂಟ್ ಆಗಿದೆ, ಒಂಥರ ಸ್ವಲ್ಪ ಚಾಲೆಂಜ್ ಅನ್ಸುತ್ತೆ, ಸ್ವಲ್ಪ ಕಷ್ಟ ಇದೆ, ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಬಂದೆ. ಬಟ್ ಆಮೇಲೆ ಬರ್ತಾ ಬರ್ತಾ ತೀರಾ ಕಷ್ಟ ಆಯ್ತು. ದೆನ್ ಯಾವಾಗ ಅದು ಸ್ಕ್ರೀನ್ ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಫೋಟೋಸ್ ನೋಡಕ್ ಸ್ಟಾರ್ಟ್ ಮಾಡಿದ್ವಿ, ಆಗ ನನ್ಗೆ ಅದು ಓಕೆ ಎಲ್ಲ ಇಷ್ಟು ಎಫರ್ಟ್ಸ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದರಲ್ಲೂ ಈಗ ಟ್ರೈಲರ್ ಲಾಂಚ್ ಆದ್ಮೇಲಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಆಗುತ್ತೆ. ಸರ್, ನಿಮ್ಮ ಎಲ್ಲ ಸಿನಿಮಾಗಳನ್ನ, ಹಿಂದಿನ ಎಲ್ಲ ಸಿನಿಮಾಗಳನ್ನ ನಾವು ನೋಡಿದಾಗ ಒಂದು ಮೆಸೇಜ್ ಇರತ್ತೆ ಮತ್ತು ತುಂಬ ಡಿಫ್ರೆಂಟ್ ಆಗಿ ಕತೆ ಹೋಗ್ತಾ ಹೋಗುತ್ತೆ. ಸೊ ಈಗ ನಕುಲ್ ಅವರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನಕುಲ್ ಅವರೇ ಸೂಟೇಬಲ್ ಆಗ್ತಾರೆ ಈ ಸ್ಟೋರಿಗೆ ಅಂತ ಅನ್ಸಿದ್ದು ಹೇಗೆ ಅಂತ? ಈ ಬ್ಯಾಡ್ ಸಿನಿಮಾ ಅನ್ನೋದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆ್ಯಕ್ಚುಲಿ, ಫಸ್ಟ್ ಥಿಂಗ್. ಆ್ಯಂಡ್ ಜನರಲಿ ನಾನು ಆಫ್ ಬೀಟ್ ಫಿಲ್ಮ್ ಮೇಕರ್ ಆಗಿ ಬರಬೇಕು ಅನ್ನೋದಕ್ಕೆ ಆಸೆ ಪಟ್ಟು ಬಂದಿದ್ದು ಫಿಲ್ಮಲ್ಲೇ ಆ್ಯಕ್ಚುಲಿ. ಬಟ್ ಆಮೇಲೆ ಸಿಚುವೇಶನ್ಸ್ ನಾನು ಕಮರ್ಷಿಯಲ್ ಸಿನಿಮಾ ಮಾಡಿ ಕಮರ್ಷಿಯಲ್ ಡೈರೆಕ್ಟರ್ ಆಗಿಬಿಟ್ಟೆ ಆ್ಯಕ್ಚುಲಿ. ಸೊ ಇದರಲ್ಲಿ ಏನು ಟ್ರೈ ಮಾಡಿದ್ದೀನಿ ಅಂದರೆ ಒಂದು ಆಫ್ ಬೀಟ್ ಪ್ಯಾಟರ್ನ್ನ ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ಈ ಸಿನಿಮಾದ ಸ್ಪೆಷಾಲಿಟಿ ಒಂದು. ಎರಡನೇದಾಗಿ ಈ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರು, ಅಂದರೆ ಹೊಸಬ್ರು ಅಂದರೆ ಆಲ್ರೆಡಿ ಮಾಡಿದ್ದಾರೆ ಬಟ್ ಪೊಲ್ಯೂಟೆಡ್ ಫೇಸ್ ಇಲ್ಲ, ಜನಕ್ಕೆ ತುಂಬ ರೆಕಗ್ನೈಸ್ ಆಗದೆ ಇರೋ ಒಂದು ಫೇಸು ಫ್ರೆಶ್ ಆಗಿ ಕಾಣಬೇಕು. ಸೊ ದಟ್ ಆಡಿಯನ್ಸ್ ಈ ಸಿನಿಮಾನ ನೋಡಿದಾಗ ಆಲ್ಮೋಸ್ಟ್ ಆ ಸಿನಿಮಾದ ಹತ್ತಿರ ಇರಬೇಕು. ಸೊ ಏನೋ ನ್ಯಾಚುರಲ್ ಆಗಿ ನಡೀತಾ ಇದೆ, ಅದನ್ನ ಇವ್ರೇನೋ ಕ್ಯಾಪ್ಚರ್ ಮಾಡಿದಾರಾ ಅಂತ ಅನ್ನಿಸ್ಬೇಕು ಅನ್ನೋದು ಅದರ ಉದ್ದೇಶ. ಸೊ ದಟ್ ಆ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಸೊ ಅದು ಈ ಸಿನಿಮಾದ ಸ್ಪೆಷಾಲಿಟಿ. ಸೊ ಆ ಟೈಮಲ್ಲಿ ಅರ್ಜುನ್ ಸರು ನಕುಲ್ ಅವ್ರನ್ನ ಮೀಟ್ ಮಾಡಿದ್ರು. ಸೊ ನನಗೆ ನಕುಲ್ ಅವ್ರನ್ನ ನೋಡಿದ ತಕ್ಷಣನೇ ಸೊ ಇವರು ಈ ಕ್ಯಾರೆಕ್ಟರ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ಶುರುವಾಯಿತು ಆ್ಯಕ್ಚುಲಿ ಬ್ಯಾಡ್ ಸಿನಿಮಾದ ಜರ್ನಿ. ಓಕೆ, ಬ್ಯಾಡ್ ಸಿನಿಮಾಗೆ ಅಂತಾನೆ ಇಂತಿಷ್ಟು ತಯಾರಿ ಅಂತ ಮಾಡ್ಕೊಂಡಿದ್ದು ಅಥವಾ ಇಲ್ಲ ಇದಕ್ಕೆ ಅಂತ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು, ಫೋಕಸ್ ಮಾಡಬೇಕು ಅಂತ ಅನಿಸಿದ್ದು ಯಾವುದಾದ್ರೂ ಟೈಮ್ ಇದೆಯಾ ಈ ಪರ್ಟಿಕ್ಯುಲರ್ ಆಗಿ ಈ ಸೀನ್ಗೆ ಆ ಥರದ್ದು ಏನಾದರೂ ಅನಿಸ್ತಾ? ಸೀನ್ ಅನ್ನೋದಕ್ಕಿಂತ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ಒಂದು ಕ್ಯಾರೆಕ್ಟರ್ ಲುಕ್ ಕೊಟ್ಬಿಟ್ಟಿದ್ದಾರೆ, ಹೀಗೆ ಇರಬೇಕು ಅನ್ನೋ ಥರ. ಆಲ್ಮೋಸ್ಟ್ ಒಂದು 6 months ಸರ್ ನನಗೆ ಬಿಯರ್ಡ್ ಸ್ವಲ್ಪ ಜಾಸ್ತಿ ಬೇಕು ಸರ್ ಅಂದ್ರು, ಬಿಯರ್ಡ್ ಬಿಡಿಸಿದ್ರು. ಮತ್ತೆ ಸ್ವಲ್ಪ ಬಲ್ಕ್ ಆಗ್ಬೇಕು ಸರ್ ನೀವು, ಅಂದ್ರೆ ಒಂದು ಕಾಮನ್ ಮ್ಯಾನ್ ತರನು ಕಾಣಿಸ್ಬೇಕು, ಸ್ವಲ್ಪ ಹೀರೋಯಿಸಮ್ ಲುಕ್ ಇರಬೇಕು, ತೀರಾ ಬಾಡಿ ಎಲ್ಲ ಬೇಡ, ಈ ತರ ಒಂದು ಸ್ಕೆಚ್ ಎಲ್ಲ ಮಾಡ್ಕೊಟ್ಟಿದ್ರೆ ಆಕ್ಚುಲಿ ಹಿಂಗ್ ಇರ್ಬೇಕು ಅನ್ನೋ ತರ. ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್. ಸರ್ ಹಂಗಾರೆ ತುಂಬಾನೇ ಹೋಮ್ ವರ್ಕ್ ಅಂತೂ ಇತ್ತು ಅಂತ ಆಯ್ತು. ಏನಂದ್ರೆ ಈಗ ನಾವು ಕತೆ ಹೇಳಾದ್ಮೇಲೆ ಸೈಕಲಾಜಿಕಲಿ ಆ ಕ್ಯಾರೆಕ್ಟರ್ ಒಳಗಡೆ ಇವ್ರನ್ನ ತರಕ್ಕೆ ಒಂದು ಪ್ರಿಪರೇಷನ್ ಅಂತೂ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನಂದ್ರೆ ನಕುಲ್ ಅವರು ಆಫ್ ಸ್ಕ್ರೀನ್ ಏನು ಇದ್ದಾರೆ ಅದನ್ನ ಆನ್ ಸ್ಕ್ರೀನ್ ಚೇಂಜ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಚೆಕ್ ಲಿಸ್ಟ್ ಕೊಟ್ಟಿದ್ವಿ. ಫ್ರಮ್ ದ ಬಿಯರ್ಡ್ ಇಂದ, ಹೇರ್ ಗ್ರೋತ್ ಇಂದ, ಪ್ಲಸ್ ಅವರು ಎಷ್ಟು ಮಟ್ಟಕ್ಕೆ ತುಂಬ ತೀರಾ ಬಾಡಿ ಏನು ಶೇಪ್ ಮಾಡಕ್ ಹೋಗ್ಬಾರ್ದು, ತೀರಾ ಬಲ್ಕಿಯಾಗಿ ಕಾಣಬಾರ್ದು, ತುಂಬಾ ನ್ಯಾಚುರಲ್ ಆಗಿ ಎಲ್ಲೋ ಈ ರೋಡಲ್ಲಿ ನೋಡಿದ್ದು ಯಾವುದೋ ಒಂದು ಹುಡುಗ ಅನ್ನೋ ಫೀಲಿಂಗ್ ಬರಬೇಕು ಅನ್ನೋದಕ್ಕೆ ಕೊಟ್ಟಿದ್ವಿ. ಸೊ ಸೈಕಲಾಜಿಕಲಿ ಅವ್ರು ಚೇಂಜ್ ಆಗ್ತಾ ಇದ್ದಾಗ ಯಾವಾಗಲೂ ಆ ಅವ್ರು ಬಿಯರ್ಡ್ ಇಲ್ಲದೆ ಇದ್ರು, ಆಕ್ಚುಲಿ ಬಿಯರ್ಡ್ ಬಂದಾಗಲೇ ಅವ್ರಿಗೆ ಆಟೋಮೆಟಿಕಲಿ ಏನೋ ಫಿಸಿಕಲಿ ಒಂದು ಚೇಂಜ್ ಅಂತ ಅನ್ಸುತ್ತೆ. ಸೊ ಆಟೋಮೆಟಿಕಲಿ ಅವ್ರಿಗೆ ಏನೋ ಒಂದು ಚೇಂಜ್ ಅಂತ ಅನ್ನಿಸ್ದಾಗಲೇ ಆಟೋಮೆಟಿಕಾಗಿ ಚೇಂಜ್ ಆಗಕ್ಕೆ ಶುರು ಆಗ್ತಾರೆ ಆ್ಯಕ್ಚುಲಿ. ಸೊ ಆ ಥರದ್ದು ಮಾಡಿ ಆಮೇಲೆ ಫ್ರೀಕ್ವೆಂಟ್ ಆಗಿ ಇದನ್ನ ಟ್ರೈ ಮಾಡಿ ಅದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀವಲ್ವಾ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಸೊ ಇನ್ಫ್ಯಾಕ್ಟ್ ಅವರ ಎಫರ್ಟ್ಸು ಈ ಟ್ರೈಲರಲ್ಲೇ ಕಾಣುತ್ತೆ ನಿಮ್ಗೆ. ಹೌದು, ಪಾಪ ಮದುವೆ ಆಗಿದ್ದು ಮೊದಲ ವರ್ಷದಲ್ಲೇ ನೀವು ಗಡ್ಡನೂ ಬಿಡಿಸಿದ್ದೀರಾ, ತುಂಬಾ ಕಷ್ಟನೂ ಆಗಿದೆ ಅನ್ಸುತ್ತೆ. ಮನೇಲೆಲ್ಲ ಓಕೆ ಅಂದ್ರೆ ಸರ್? ನೋ ಪ್ರಾಬ್ಲಮ್, ಎಲ್ಲರಿಗೂ ಅದೇ ಇಷ್ಟ ಆಗ್ತದೆ ಆಕ್ಚುಲಿ. ಸೊ ಮನೆಯವರಿಗೂ ಅದೇ ಇಷ್ಟ ಆಯ್ತು ಅಂದ್ಮೇಲೆ ಇದು ಕಂಟಿನ್ಯೂ ಆಗುತ್ತಾ? ಐ ಡೋಂಟ್ ನೋ, ನೋಡ್ಬೇಕು, ಮತ್ತೆ ಬೇರೆ ಸಿನಿಮಾಗೆ ತೆಗಿಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಮಾನ್ವಿತಾ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು, ಆ್ಯಕ್ಚುಲಿ ನಾವು ಯಾರ ಜೊತೆಗೆ ವರ್ಕ್ ಮಾಡ್ತೀವಿ, ನಮ್ಮ ಜೊತೆಗೆ ಇನ್ನೊಬ್ರು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೂ ಅವ್ರಿಗೂ ಹೇಗೆ ವರ್ಕೌಟ್ ಆಗುತ್ತೆ ಕಾಂಬಿನೇಷನ್ ಎಲ್ಲ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮಗೆ ಹೇಗಿತ್ತು ಮೊದಲು ಮಾನ್ವಿತಾ ಅಂತ ಅಂದಾಗ ಮತ್ತೆ ಆ್ಯಕ್ಟಿಂಗ್ ಮಾಡುವಾಗ? ಆಕ್ಚುಲಿ ಮಾನ್ವಿತಾ ಅವ್ರು ಅಂತಂದಾಗ ನನಗೆ ಓಕೆ, ಒಂದು ಸ್ಟಾರ್, ದೊಡ್ಡ ಸಿನಿಮಾ ಮಾಡಿದ್ದಾರೆ, ನಾ ಇನ್ನ ಪರಿಚಯನೂ ಇಲ್ಲ, ಹೇಗೆ ವರ್ಕ್ ಮಾಡೋದು ಅವ್ರ ಜೊತೆ ಅನ್ನಿಸ್ತಿತ್ತು. ಅದೇ ತರ ನನ್ನ ನಡೆ ಬರೋಕೆ ಸ್ಟಾರ್ಟಿಂಗ್ ಡೇನೆ ಶೂಟಿಂಗ್ ಹೋಗೋದು ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. ಆಲ್ರೆಡಿ ಅವ್ರು ಮಾನ್ವಿತಾ ಅವ್ರು ಬಂದಿದ್ರು ಸೆಟ್ಗೆ, ಅವ್ರಿಗೆ ಸ್ವಲ್ಪ ಓಕೆ ಯಾರಿದು ಹೀರೋ 2 ಮೂವಿಗೆ ಈ ತರ ಬರೋದೇ ಲೇಟ್ ಆಗ್ತಿದೆ. ಅವ್ರಿಗೆ ಆಲ್ರೆಡಿ ನನ್ ಅಂದ್ರೆ ನಕುಲ್ ಅಂದ್ರೆ ಬೇರೆ ತರ ಥಿಂಕ್ ಕುತ್ಕೊಂಡ್ಬಿಟ್ಟಿದ್ದಾರೆ ಈ ತರ. ದೆನ್ ಒಂದ್ ಶಾರ್ಟ್ ಆದ್ಮೇಲೆ ಸ್ವಲ್ಪ ಎಲ್ಲ ನೋಡಿ ಓಕೆ ಇಲ್ಲ ಅವ್ರಲ್ಲಿ ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ, ನಾನು ರಾಂಗ್ ಅನ್ಕೊಂಡೇನು,
ಆಗ ಮಾತಾಡಕ್ ಸ್ಟಾರ್ಟ್ ಆದ್ವಿ. ನೈಸ್, ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದೆಲ್ಲ, ಚೆನ್ನಾಗಿ ಬಂದಿದ್ದಾರೆ. ಸರ್ ಟ್ರೈಲರಲ್ಲಿ ಮಾನ್ವಿತಾ ಅವ್ರ ಲುಕ್ ನೋಡಿದಾಗ್ಲೂ ತುಂಬ ಸಿಂಪಲ್ ಹಳ್ಳಿ ಹುಡುಗಿ ಆ ಥರ ಅಂತ ಅನ್ನಿಸ್ತಾರೆ. ನಾವು ಹಿಂದಿನ ಅವರ ಸಿನಿಮಾಗಳನ್ನು ನೋಡಿದಾಗ ತುಂಬ ಮಾಡ್ರನ್ ಆಗು ಕೂಡ ಅವರನ್ನು ನೋಡಿದ್ದೀವಿ, ಟಾಮ್ ಬಾಯ್ ಥರ ಅವರನ್ನು ನೋಡಿದ್ದೀವಿ, ತುಂಬ ರಗಡ್ ಆಗಿ ಒಂದು ಆ್ಯಟಿಟ್ಯೂಡ್ ಗರ್ಲ್ ಥರ. ಸೊ ಈ ಸಿನಿಮಾದಲ್ಲಿ ಅವರ ಕಂಪ್ಲೀಟ್ ಕ್ಯಾರೆಕ್ಟರ್ನ ನೋಡಿದಾಗ ಒಂದು ಹಳ್ಳಿ ಹುಡುಗಿ, ಏನೋ ನಮ್ಮ ಪಕ್ಕದ ಮನೆ ಹುಡುಗಿ ಏನೋ ಅಂತ ಅನ್ನಿಸ್ತಾರೆ. ಸೊ ಅವರೇ ನಿಮಗೆ ಮೊದಲೇ ಫಿಕ್ಸ್ ಆಗಿತ್ತಾ ಈ ಕ್ಯಾರೆಕ್ಟರ್ ಇವರೇ ಸೂಟ್ ಆಗ್ತಾರೆ ಅಂತ, ಹೇಗೆ ಅಂತ? ಹೌದು, ಇಲ್ಲ ನಾವು ಕಥೆಯಲ್ಲಿ ಟ್ರಾವೆಲ್ ಮಾಡಿದಾಗ ಒಂದೊಂದು ಮುಖ ಕಾಣುತ್ತೆ ಆಕ್ಚುಲಿ ನಮಗೆ. ಸೊ ಅದರಲ್ಲಿ ಮಾನ್ವಿತಾ ಅವರು ಡೆಫಿನೆಟ್ ಆಗಿ ಈ ಕ್ಯಾಟಗರಿಗೆ ಫಿಟ್ ಆಗ್ತಾರೆ ಅಂತ ಅನ್ನಿಸ್ತು ಒಂದು. ಎರಡನೇದಾಗಿ ಮಾನ್ವಿತಾ ಅವರು ಈ ಸಿನಿಮಾದಲ್ಲಿ ತುಂಬಾ ಡಾಮಿನೇಟಿಂಗ್ ಕ್ಯಾರೆಕ್ಟರ್, ಆಕ್ಚುಲಿ ತುಂಬಾ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಅವರು ಆ ಸೀಕ್ವೆನ್ಸ್ನ ಹಾಗೆ ನಾವು ಫಸ್ಟ್ ಶಾರ್ಟಲ್ಲಿ ತೋರಿಸಿದ್ದೀವಿ ಆ್ಯಕ್ಚುಲಿ, ಅವ್ರು ಹೆಂಗೆ ಅಗ್ರೆಸಿವ್ ಆಗಿ ಬರ್ತಾರೆ ಅನ್ನೋದು ಇದೆಯಲ್ಲ. ಸೊ ಆ ಕ್ಯಾರೆಕ್ಟ್ರಲ್ಲಿ ಅದು ಇದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ನಮ್ಮ ಹೀರೋ ಕೈಯಲ್ಲಿ ಬರೀ ಡೈಲಾಗು ಫೈಟಿಂಗು ಮಾತ್ರ, ಒಂದು ಏನಾದರೂ ರೊಮ್ಯಾಂಟಿಕ್ ಸಾಂಗು ಆ ಥರದ್ದು ಏನಾದರೂ ಇದೆಯಾ ಸರ್? ನಾನು ಕ್ವಶನ್ ಕೇಳ್ತಿದ್ದಂಗೆ ನಗ್ತಿದ್ದಾರೆ ಅವರು. ಹೌದು 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 ಇದೆಯಾ? ಫುಲ್ ಖುಷಿ ಆಯ್ತಾ ಹಂಗೆ? ಇದು ಜಸ್ಟ್ ನಾವು ಫಸ್ಟ್ ಕ್ಯಾಂಪೇನ್ ಶುರು ಮಾಡಿದ್ದೀವಿ, ಇನ್ನು ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ಸ್ ಬರುತ್ತೆ. ಓಕೆ ಅಲ್ಲ ಸರ್? ಫೈನ್ ಅಲ್ಲ ನಿಮ್ಗೆ? ನೋ ಪ್ರಾಬ್ಲಮ್. ಆದ್ರೆ ಕಂಫರ್ಟೇಬಲ್ ಇದೆ ಅಲ್ಲ? ಓಕೆ ಅಲ್ವಾ? ಒಂದ್ಸರಿ ಆಕ್ಟಿಂಗ್ ಏನ್ ಬಂದ್ಮೇಲೆ ಎಲ್ಲಾನು ಪ್ರಿಪೇರ್ ಆಗಿರ್ಬೇಕಲ್ವಾ? ಓಕೆ, ಅರ್ಜುನ್ ಜನ್ಯ ಅವರು ಅಂದಿದ ತಕ್ಷಣ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಥರನೇ ಇರುತ್ತೆ, ಇಲ್ಲ ಹೀಗೆ ಬರುತ್ತೆ, ಏನೋ ಡಿಫ್ರೆಂಟ್ ಆಗಿರುತ್ತೆ, ಸಾಂಗ್ಸ್ ಅಂತೂ ವಾವ್ ಅಂತ ಅನ್ಸುತ್ತೆ ಅಂತ. ಸೊ ಅರ್ಜುನ್ ಜನ್ಯ ಅಂತ ಅಂದಿದ ತಕ್ಷಣ ನಮ್ಗೆ ಹೆಂಗೆ ಎಕ್ಸ್ಪೆಕ್ಟೇಷನ್ ಇರುತ್ತೋ ನಿಮಗೂ ಕೂಡ ಹಾಗೆ ನಿರೀಕ್ಷೆಗಳಿರುತ್ತೆ. ಸೊ ಅದನ್ನ ನಾವು ಯಾವ ಥರ ಬಯಸಬಹುದು ಅಂತ ಸರ್? ಈಗ ನನಗೂ ಅರ್ಜುನ್ ಸರ್ಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಇದೆ, ಆಲ್ಮೋಸ್ಟ್ ಒಂದು 15 years 16 years ಫ್ರೆಂಡ್ಶಿಪ್ ಇದೆ ಆ್ಯಕ್ಚುಲಿ. ಸೊ ಅರ್ಜುನ್ ಸರು ನಾನು ಇದು 10ನೇ ಸಿನಿಮಾ ಕಾಂಬಿನೇಷನ್. ಸೊ ನನ್ನ ಟೇಸ್ಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಅವ್ರ ಟೇಸ್ಟ್ ಆಫ್ ಮ್ಯೂಸಿಕ್ ತುಂಬ ಸಿಮಿಲರ್ ಇದೆ ಆ್ಯಕ್ಚುಲಿ, ಅವರ ಇಬ್ಬರ ವೇವ್ ಲೆಂತು ಸಿಮಿಲರ್ ಆಗಿದೆ. ಸೊ ನಾನು ಅವರು ಹೆಂಗಂದ್ರೆ ಯಾವಾಗಲೂ ಕೂತ್ಕೊಂಡು ಕಂಪೋಸ್ ಮಾಡಿದ್ದೆಲ್ಲ ತುಂಬ ಕಮ್ಮಿನೇ, ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಫೋನಲ್ಲೂ ಮಾಡಿದ್ವಿ. ಇನ್ಫ್ಯಾಕ್ಟ್ ಲವ್ ಬರ್ಡ್ಸ್ ಅಂತ ರೀಸೆಂಟಾಗಿ ಒಂದು ಸಿನಿಮಾ, ಅದೆಲ್ಲ ಆಲ್ಮೋಸ್ಟ್ ಫೋನಲ್ಲೇ ಕಂಪೋಸ್ ಮಾಡೋದು. ನಾನು ಕತೆ ಫೋನಲ್ಲಿ ಹೇಳ್ತಾ ಇರ್ತೀನಿ, ಸರ್ ಒಂದು ಐಡಿಯಾ ಬಂತು, ಒಂದು ನಿಮಿಷ ನಾನು ಒಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ. ಈಗ ನನಗೂ ಒಂಚೂರು ಮ್ಯೂಸಿಕ್ ಫಸ್ಟ್ ಗ್ರೇಡ್ ಎಲ್ಲ ಗೊತ್ತು, ಸೊ ಅದರಿಂದ ನನಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸೊ ದ ಮಿನಿಟ್ ಅವ್ರು ಸಿಂಗ್ ಮಾಡಿ ಒಂದು ಫ್ರೇಸ್ ಕಳಿಸ್ತೀನಿ, ಸರ್ ಓಕೆ ಚೆನ್ನಾಗಿದೆ ಕಂಟಿನ್ಯೂ ಮಾಡೋಣ ಅಂತ. ಆ ಥರ ಮಾಡಿದ ಇಬ್ರಿಗೂ ಒಂದು ರಿಲೇಷನ್ಶಿಪ್ ಇದೆ. ಈ ಪರ್ಟಿಕ್ಯುಲರ್ ಸಿನಿಮಾನ ಒಂಚೂರು ರಿವರ್ಸ್ ಫಾರ್ಮೆಟಲ್ಲಿ ವರ್ಕ್ ಮಾಡೋಣ ಅಂತ ಹೇಳಿದ್ರು. ಹೆಂಗಂದ್ರೆ ಈ ಸಿನಿಮಾಗೆ ಒಂದು ಥರ ಸ್ಪೆಷಲ್ ಆಗಿ ಮಾಡೋಣ, ಯಾಕಂದ್ರೆ ಕತೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಗೆ ಏನೇನು ಮನಸ್ಸಲ್ಲಿ ಬರುತ್ತೆ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ಬಿಡಿ, ಅದಾದ್ಮೇಲೆ ನಾವು ಸಾಂಗ್ನ ಅದಕ್ಕೆ ವರ್ಕ್ ಮಾಡೋಣ ಅಂತ ಹೇಳಿ ಈ ವಿಜುವಲ್ ನೋಡಾದ್ಮೇಲೆ ಇದಕ್ಕೆ ಸ್ಪೆಷಲ್ ಆಗಿ ಒಂದು ಸೌಂಡ್ ಬೇಕಾಗುತ್ತೆ. ಸೊ ಇದನ್ನ ನಾರ್ಮಲ್ ಆಗಿ ಮಾಡೋದು ಬೇಡ, ತುಂಬ ಮಾಡರ್ನ್ ಆಗಿ ಮಾಡೋಣ ಅಂತ ಹೇಳಿ ಒಂದು ಇಬ್ರು ಟೀಮ್ನ ಸೆಟ್ ಮಾಡಿದ್ರು ಆಕ್ಚುಲಿ, ರೂಪೇಶ್ ಅಂಡ್ ನಿಶಾನ್ ರೈ ಅಂತ. ಸೊ ಇವರೆಲ್ಲ ಕಂಪೋಸ್ ಎಲ್ಲ ಮಾಡ್ತಿದ್ರೆ, ಅವರೆಲ್ಲ ಡಿಸೈನಿಂಗ್ ಎಲ್ಲ ಮಾಡ್ತಿದ್ರು, ತುಂಬಾ ಒಳ್ಳೆ ಮ್ಯೂಸಿಷಿಯನ್ಸ್ ಇಬ್ರು. ಸೊ ಸೌಂಡ್ ಕ್ವಾಲಿಟಿನೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದು ಡಿಫ್ರೆಂಟ್ ಸೌಂಡ್ ಇದೆ. ಈ ಸಿನಿಮಾಗೋಸ್ಕರನೇ ಸಪ್ರೇಟ್ ಸೌಂಡ್ನ ಕ್ರಿಯೇಟ್ ಮಾಡಿದ್ದಾರೆ.